ಇನ್ನ ಇದು ಫ್ರೈಡೆ ನೈಟ್ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನ ನಮ್ ಚಾರ್ವಿಕು ಬೆಳಿಗ್ಗೆಯಿಂದ ಮಮ್ಮಿ ಸ್ಯಾಂಡ್ವಿಚ್ ಮಾಡು ಅಂತ ಒಂದೇ ಹಠ ಮಾಡ್ತಿದ್ದೆ. ಸರಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನೋ ಒಂದು ತಿಂದಿದ್ಯಾ ಅಲ್ವಾ, ನೈಟ್ ಡಿನ್ನರ್ಗೆ ಮಾಡ್ಕೊಡ್ತೀನಿ, ಅಷ್ಟರಲ್ಲಿ ಹೋಮ್ವರ್ಕ್ ಕಂಪ್ಲೀಟ್ ಮಾಡು ಅಂತ ಹೇಳ್ಬಿಟ್ಟು ಅವ್ನಿಗೆ ಒಂದು ಟಾಸ್ಕ್ ಕೊಟ್ಟೆ. ಸರಿ ಆಯ್ತು ಬೇಗ ಕಂಪ್ಲೀಟ್ ಮಾಡ್ಬಿಡ್ತೀನಿ, ಅಷ್ಟರಲ್ಲಿ ಸ್ಯಾಂಡ್ವಿಚ್ ಮಾಡು ಅಂತ ಹೇಳ್ಬಿಟ್ಟು ಅವನು ಕೂಡ ನನಗೆ ಒಂದು ಟಾಸ್ಕ್ ಕೊಟ್ಟ. ಸರಿ ಅಂತ ಹೇಳ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊಂತಾ ಇದೀನಿ, ಅವ್ನ ಕೆಲಸ ಅವ್ನು ಮಾಡ್ಕೊಂತಾ ಇದ್ದಾನೆ. ಅದರಲ್ಲೂ ಈ ಮಕ್ಕಳಿಗೆ ಹಾಲಿಡೇಸ್ ಅಲ್ಲಿ ಹೋಮ್ವರ್ಕ್ ಮಾಡಿಸೋದು ಅಂತಂದ್ರೆ ನಿಜವಾಗ್ಲೂ ತುಂಬಾನೇ ಕಷ್ಟ. ಮಮ್ಮಿ 5 ನಿಮಿಷ ಮಾಡ್ತೀನಿ, 10 ಮಿನಿಟ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಕಾಲ ಕಳೆದು ಬಿಡ್ತಾರೆ. ನಿಮ್ಮ ಮಕ್ಕಳು ಹಿಂಗೇನಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವೇನ್ ಮಾಡ್ತೀರಾ ಈ ತರ ಹೋಮ್ವರ್ಕ್ ಮಾಡ್ಸಕ್ಕೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಪನ್ನೀರ್ನ ಕ್ರಶ್ ಮಾಡಿ ಸೇರಿಸ್ಕೊಂಡು, ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಮೊಸರು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನ ಸೇರಿಸ್ಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊಂಡ್ಬರ್ಬೇಕು. ಈಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಬಟರ್ ಆಗಲಿ ಒಂದು ಸ್ವಲ್ಪ ಎಣ್ಣೆ ಆಗಲಿ ಹಾಕಿ ಪನ್ನೀರ್ನ ಈ ತರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಅರಿಶಿನ, ಉಪ್ಪು, ರೆಡ್ ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನ ಒಂದು ಬೌಲ್ಗೆ ಸೇರಿಸಿ ಬೇಯಿಸಿಟ್ಕೊಂಡಿರುವಂತ ಕಾನು ಹಾಗೆ ಒಂದು ಸ್ವಲ್ಪ ಕ್ಯಾರೆಟ್, ಆನಿಯನ್, ಟೊಮೊಟೊ, ಕೊತ್ತಂಬರಿ, ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಮೊಸರುದು ಪೇಸ್ಟ್ ಇರುತ್ತೆ ಅಲ್ವಾ ಅದನ್ನ ಕೂಡ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಯೋನಿಸು, ಪಿಜ್ಜಾ ಸಾಸ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡು ಬ್ರೆಡ್ ಸ್ಲೈಸಸ್ನ ಈ ತರ ಇಟ್ಬಿಟ್ಟು ಮಾಡಿ ಇಟ್ಕೊಂಡಿರುವಂತ ಸ್ಟಫಿಂಗ್ನ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಹಾಗೆ ಒಂದು ಸ್ವಲ್ಪ ಚೀಸ್ ಇತ್ತು ಅಂತ ಹೇಳ್ಬಿಟ್ಟು ಚೀಸ್ನ ಕೂಡ ಹಾಕೊಂಡಿದ್ದೀನಿ. ಬ್ರೆಡ್ ಸ್ಲೈಸಸ್ನ ಅದ್ರ ಮೇಲೆ ಕ್ಲೋಸ್ ಮಾಡಿಬಿಟ್ಟು ಇನ್ನು ಅಷ್ಟರಲ್ಲಿ ತವ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಗ್ರೀನ್ ಚಟ್ನಿನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಯಾಂಡ್ವಿಚ್ಗೆ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ತವ ಚೆನ್ನಾಗಿ ಕಾದಿತ್ತು ಅಂತ ಹೇಳ್ಬಿಟ್ಟು ಬ್ರೆಡ್ ಸ್ಲೈಸಸ್ನ ಅದ್ರ ಮೇಲೆ ಇಟ್ಬಿಟ್ಟು ಎರಡು ಕಡೆ ಚೆನ್ನಾಗಿ ಅಂದ್ರೆ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಪನ್ನೀರ್ ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ. ಅದರಲ್ಲೂ ಪನ್ನೀರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಹೆಲ್ತ್ಗಂತೂ ತುಂಬಾನೇ ಒಳ್ಳೆಯದು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.